ನಾನಿರೋದಿಲ್ಲ ಶಿವನನ್ನ ಬಿಟ್ಟು, ನಾನಿರೋದಿಲ್ಲ. ಶಿವ ಶಿವ ನಿಂತ್ಕೋ, ಶಿವ ಶಿವ ಶಿವ. ಶಿವ ಏನಾಯ್ತು ಶಿವ? ನೀನ್ ಯಾಕೆ ನಿಂತುಬಿಟ್ಟೆ? ಅಪ್ಪ, ಅಮ್ಮ ಕರೀತಾ ಇದ್ದಾರೆ. ಹೃದಯ. ಋಷಿಯಾತ್ರಿ, ಈಗ ನೀವೇ ತಾಯಿಯಿಂದ ಮಕ್ಕಳನ್ನ ದೂರ ಮಾಡಬೇಕಾಗತ್ತೆ. ಇನ್ನೂ ತಡ ಆದ್ರೆ ಆಮೇಲೆ ಮಹಾದೇವ ಕೈಲಾಸಕ್ಕೆ ಹೊರಡೋದು ಕಷ್ಟ ಆಗತ್ತೆ. ದೇವಿ, ಏನ್ ಮಾಡ್ತಾ ಇದ್ದೀರಾ ನೀವು? ನಿಮ್ಮ ಮಮತೆ ಮತ್ತು ನಿಮ್ಮ ವಾತ್ಸಲ್ಯನ ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳಿ. ಏನು ಹೇಳೋ ಅವಶ್ಯಕತೆ ಇಲ್ಲ ನಿಮಗೆ. ನಿಮಗೆಲ್ಲ ಗೊತ್ತಿದೆ, ಜಗತ್ತಲ್ಲಿ ವಚನ ಪಾಲನೆಗಿಂತ ಮುಖ್ಯವಾದ್ದು ಬೇರೆ ಯಾವ ಧರ್ಮನೂ ಇಲ್ಲ ದೇವಿ.
ಮತ್ತಿಲ್ಲಿ ಒಬ್ಬರಲ್ಲ, ವಚನ ಪಾಲನೆ ಮಾಡಬೇಕಾಗಿರೋದು 3 ಜನ. ಮತ್ತೆ 3 ವಚನ ನಡೆಸ್ಕೊಡ್ಬೇಕು ದೇವಿ. ಮೊದಲನೇ ವಚನನ ಶಿವ ನಡೆಸ್ಕೊಡ್ಬೇಕು. ಅವನು ದೇವಿ ಪಾರ್ವತಿ ಕೊಟ್ಟ ವಚನ. ನಾನ್ ನಿಮ್ಗೆ ಮಾತು ಕೊಡ್ತೀನಿ. ನಾನ್ ನಿಮ್ ಜೊತೆ ಬರ್ತೀನಿ ಕೈಲಾಸಕ್ಕೆ ಮಹಾಶಿವರಾತ್ರಿ ದಿನ. ಎರಡನೇ ವಚನ ನೀವು ಪಾಲಿಸಬೇಕು ದೇವಿ. ಒಬ್ಬ ಮಹಾಸತಿಯಾಗಿ ನೀವು ನನಗೆ ಕೊಟ್ಟಿದ್ದು. ನೀವು ತ್ರಿಮೂರ್ತಿಗಳಿಗೆ ಕೈಲಾಸಕ್ಕೆ ಹೋಗೋ ಅನುಮತಿ ಕೊಡೋದು. ಮತ್ತೆ 3ನೇ ವಚನ, ಈ 2 ವಚನಗಳ ಆಧಾರದ ಮೇಲೆ ನಾನು ಪಾಲಿಸಬೇಕಾಗಿದೆ ದೇವಿ. ಆ ಜಗನ್ಮಾತೆಗೆ ನಾನೇ ಸ್ವತಃ ಕೊಟ್ಟಿರೋ ಮಾತು. ಇವತ್ತು ನಾನಿಲ್ಲಿಗೆ ಇದನ್ನೇ ಹೇಳೋಕೆ ಅಂತ ಬಂದೆ. ದೇವಿ ಅನಸೂಯ ಅನುಮತಿ ಕೊಟ್ಟಾಗಿದೆ. ಇನ್ನು ನೀವೆಲ್ಲ ನಿಶ್ಚಿಂತೆಯಿಂದ ಕೈಲಾಸಕ್ಕೆ ಹೊರಡಬಹುದು. ಈಗ ಈ 3 ವಚನಗಳನ್ನ ಪಾಲಿಸಬೇಕಾಗಿರೋ ಕರ್ತವ್ಯ ನಿಮ್ಮ ಮೇಲಿದೆ ದೇವಿ ಅನಸೂಯ. ಇವತ್ತೇನಾದ್ರೂ ನಾವು ಕೊಟ್ಟಿರೋ ಮಾತಿಂದ ಹಿಂದೆ ಏನಾದ್ರೂ ಸರಿದ್ರೆ ಖಂಡಿತ ಈ ಜಗತ್ತಲ್ಲಿ ವಚನ ಪಾಲನೆ ಮಾಡೋ ಪರಂಪರೆ ಶಾಶ್ವತವಾಗಿ ನಾಶ ಆಗಿಬಿಡುತ್ತೆ. ನನಗನ್ಸತ್ತೆ ನಾವು ನಮ್ಮ ವಚನ ಪಾಲನೆ ಮಾಡೋ ಪ್ರಯತ್ನನ ಮಾಡಲೇಬೇಕು. ಇದರ ಮೇಲೆ ನಿಮ್ಮಿಚ್ಛೆ. ಶಿವ, ನಿಮ್ಮ ಆಸೆನೆ ನನ್ನ ಆಸೆ ಋಷಿವರ್ಯ. ಒಬ್ಳು ತಾಯಿಯಾಗಿರೋದ್ರ ಜೊತೆಗೆ ನಾನು ನಿಮ್ಮ ಧರ್ಮ ಪತ್ನಿಯೂ ಹೌದು. ಸತಿ ಧರ್ಮ ಅಂದ್ರೆ ಧರ್ಮದ ಬಗ್ಗೆ ತಿಳಿಯೋದಷ್ಟೇ ಅಲ್ಲ, ಧರ್ಮ ಪಾಲನೆ ಮಾಡೋದು. ಒಬ್ಬ ತಾಯಿ ತನ್ನ ಧರ್ಮ ಪಾಲನೆಯಲ್ಲಿ ದುರ್ಬಲ ಆಗಬಹುದು, ಆದ್ರೆ ಒಬ್ಬ ಋಷಿ ಪತ್ನಿ ಯಾವತ್ತೂ ದುರ್ಬಲ ಆಗೋದಿಲ್ಲ ಋಷಿವರ್ಯ. ನನ್ನ ಮಮತೆ ವಾತ್ಸಲ್ಯದ ಕಾರಣದಿಂದ ವಚನ ಪಾಲನೆಗೆ ದ್ರೋಹ ಆಗೋದಿಲ್ಲ ಋಷಿವರ್ಯ. ದೇವ, ನಾರಾಯಣ, ಮೂರ್ಖ, ಶಿವ, ನೀವೆಲ್ಲರೂ ಹೊರಡಬೇಕು. ಮತ್ತೆ ನೀವೆಲ್ಲರೂ ನನಗೊಂದು ಮಾತು ಕೊಡಬೇಕು. ಹೊರಡುವಾಗ ಯಾರೂ ಹಿಂದೆ ತಿರುಗಿ ನೋಡಬಾರ್ದು. ಮಾತು ಕೊಡು ಶಿವ.
ಬಹಳ ದಿನದ ನಂತರ ನಿನ್ನಮ್ಮನ್ಗೆ ಬೇಟೆ ಆಡೋ ಅವಕಾಶ ಸಿಕ್ಕಿದೆ ಮಗಳೇ. ಇದ್ರ ಪರಿಪೂರ್ಣ ಲಾಭ ಪಡ್ಕೋತೀನಿ. ಪಾಪ ನೋಡಿ ಹೇಗೆ ಪುತ್ರ ವಿಯೋಗದಲ್ಲಿ ನರಳ್ತಿದ್ದಾಳೆ ಅನಸೂಯ. ಇವಳಿಗೆ ಪುತ್ರ ವಿಯೋಗನೇ ನನ್ಗೆ ಮತ್ತೆ ನಮ್ ತಾರಕಂಗೆ ಸುಯೋಗ ಆಗುತ್ತೆ. ಶಂಕರ, ಎಲ್ಲೋದ್ಯಪ್ಪ ಶಂಕರ? ಶಂಕರ, ಶಂಕರ, ಇವ್ರು ಯಾಕೆ ನನ್ನ ಶಿವನನ್ನ ಕರೀತಾ ಇದ್ದಾರೆ? ಶಂಕರ, ಎಲ್ಲಿದ್ಯಾ ಮಗನೇ ನೀನು? ನಿಂತ್ಕೊಳ್ಳಿ ತಾಯಿ. ಯಾರು ನೀವು? ಯಾರನ್ನ ಕರೀತಾ ಇದ್ದೀರಾ? ನಾನ್ ನನ್ ಮಗನ್ ಕರಿತಿದ್ದೀನಿ. ನೀರ್ ತರಕ್ ಹೋದವನು ಇನ್ನೂ ಬರ್ಲಿಲ್ಲ. ನೀನ್ ನೋಡಿದ್ಯಾ ತಾಯಿ ಅವನನ್ನ? ಇಲ್ಲಮ್ಮ, ನೋಡ್ಲಿಲ್ಲ. ಆದ್ರೆ ನೀವು ಚಿಂತೆ ಮಾಡ್ಬಿಡಿ, ನಿಮ್ ಮಗ ಬಂದ್ಬಿಡ್ತಾನೆ. ಮನ್ಸಕ್ ತುಂಬಾ ಕಷ್ಟ ಆಗ್ತಿದೆ. ತುಂಬಾನೇ ಹೊತ್ತಾಯ್ತು ಅವನು ಹೋಗಿ. ಹೇಳ್ತಿದ್ದ ದಕ್ಷಿಣ ದಿಕ್ಕಲ್ಲಿ ಒಂದು ಗುಹೆ ಇದೆ, ಅದ್ರೊಳಗಡೆ ಒಂದ್ ಬಾವಿ ಇದೆ, ಅಲ್ಲಿಂದ ನೀರ್ ತರ್ತೀನಿ ಅಂತ. ಮಗು ನೀ ನನ್ನ ಅಲ್ಲಿ ಕರ್ಕೊಂಡು ಹೋಗಕ್ಕಾಗುತ್ತಾ? ಖಂಡಿತ, ಯಾಕಿಲ್ಲ. ಬೇರೆಯವ್ರ ಸೇವೆ ಮಾಡೋದು ತುಂಬಾ ದೊಡ್ಡ ಮಾನವ ಧರ್ಮ. ಬನ್ನಿ. ಒಳ್ಳೇದಾಗ್ಲಿ ನಿನಗೆ. ನಡಿ. ಅಮ್ಮ, ದಕ್ಷಿಣ ದಿಕ್ಕು ಆ ಕಡೆ ಅಲ್ಲ, ಈ ಕಡೆ. ಹಾ, ಬನ್ನಿ. ಬಾಲಶಿವ, ಈಗ ನನ್ನ ಅಮ್ಮ ಮಾಡಿರೋ ಉಪಾಯದಿಂದ ನೀನು ಸರ್ವನಾಶ ಆಗೋದನ್ನ ಯಾರ ಕೈಯಿಂದನೂ ತಪ್ಸಕ್ಕಾಗಲ್ಲ. ಇನ್ನು ನೀನು ಸಾಯ್ತ್ಯ, ಬೇಗ ಸಾಯ್ತ್ಯ. ಹರ ಹರ ಮಹಾದೇವ, 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 ಹರ ಹರ ಮಹಾದೇವ. ಪ್ರಭು ನಮಸ್ಕಾರ. ಪ್ರಭು ಸಾಷ್ಟಾಂಗ ನಮಸ್ಕಾರ. ಮಹಾಶಿವರಾತ್ರಿಯ ದಿನ ಕೈಲಾಸಕ್ಕೆ ಹೋಗೋದ್ರೊಳಗೆ ನಿಮ್ಮ ದರ್ಶನ ಮಾಡಿ ನಾವೆಲ್ಲ ಧನ್ಯರಾದ್ವಿ ಮಹಾದೇವ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಯಾವ ರೀತಿ ಮಹಾದೇವನ ಮದುವೆಗಾಗಿ ಮಹಾಶಿವರಾತ್ರಿಯ ದಿನ ಯಾವ ರೀತಿ ಪ್ರಭುಗಳ ಮದುವೆ ದಿಬ್ಬಣ ಹೊರಟಿತ್ತೋ ಅದೇ ಪ್ರಕಾರ ಈ ಸಲನೂ ಕೂಡ ದಿಬ್ಬಣ ಕರ್ಕೊಂಡು ಕೈಲಾಸಕ್ಕೆ ಹೋಗೋಣ. ಬನ್ನಿ ಎಲ್ಲ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಹೋಗೋಣ ಕೈಲಾಸಕ್ಕೆ, ಎಲ್ರೂ ಹೋಗೋಣ.
ಆಯ್ತು, ಬಂದ್ಬಿಟ್ವಿ. ಈ ಗುಹೆಲೇ ಇರ್ತಾನೆ ನನ್ ಮಗ. ಏನು ಮಾಡಕ್ ಹೋಗಿ ತಮ್ಮ ಸರ್ವನಾಶ ತಾವೇ ಮಾಡ್ಕೋತಿದ್ದಾರೆ. ಯಾರ್ ನೀನು? ದೃಷ್ಟಿ ಇಲ್ಲ ಅಂತ ನನಗೆ ಮೋಸನ? ಈ ಮಹಾಸತಿ ಅನಸೂಯಗೆ ನನ್ನಿಂದ ತ್ರಿಮೂರ್ತಿಗಳು ತಮ್ಮ ರೂಪ ಮುಚ್ಚಿಡೋಕಾಗ್ಲಿಲ್ಲ. ನಾನು ಬಯಸಿದ್ರೆ ನನ್ನ ತಪಸ್ಸಿನ ಬಲದಿಂದ ಇದೇ ಕ್ಷಣ ನಿನಗೆ ನಿನ್ನ ನಿಜ ರೂಪ ಕೊಡಬಹುದು. ಆದ್ರೆ ಇಲ್ಲ, ನೀನೇ ಆ ಕೆಲಸ ಮಾಡೋದ್ ಸರಿ. ನೀನು ನಿನ್ನ ನಿಜವಾದ ರೂಪಕ್ ಬಾ. ಇವಳ ಶಕ್ತಿಯಿಂದ ಪಾರಾಗೋದು ಅಸಾಧ್ಯ. ಈಗಿರೋದು ಒಂದೇ ದಾರಿ. ಹೇಗಾದ್ರೂ ಅಜಾಮುಖಿ ತನ್ನ ಬುದ್ಧಿವಂತಿಕೆಯಿಂದ ಇವಳನ್ನ ಗುಹೆ ಒಳಗಡೆ ಸೇರಿಸ್ಬೇಕು. ಇದೇ ಕ್ಷಣ ನೀನು ನಿನ್ನ ನಿಜವಾದ ರೂಪಕ್ ಬಾ. ಇಲ್ಲ ಅಂದ್ರೆ ಅಷ್ಟು ಅವಸರ ಆಗ್ತಿದ್ಯಾ ಮಹಾಸತಿ? ಸರಿ ನೋಡು, ನೀನ್ ಆಸೆನ ಪೂರ್ತಿ ಮಾಡ್ತೀನಿ. ಯಾರ್ ನೀನು? ಅಸುರ ರಾಜ ವಜ್ರಾಂಗನ್ ಪತ್ನಿ ಮತ್ತೆ ತ್ರಿಲೋಕ ವಿಜೇತ ತಾರಕಾಸುರನ್ ತಾಯಿ ನಾನು. ನನ್ನನ್ನಿಲ್ಲಿಗೆ ಮೋಸದಿಂದ ಕರೆದಿದ್ಯಾಕೆ? ಗುಹೆ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತಲ್ವಾ? ಸ್ವಇಚ್ಛೆಯಿಂದ ಹೋಗ್ತೀಯಾ ಇಲ್ಲ ನನ್ನಿಂದ ಯುದ್ಧದಲ್ಲಿ ಸೋತ್ ಹೋದ್ಮೇಲೆ ಹೋಗ್ತೀಯಾ? ಅವಕಾಶ ಕೊಟ್ಟಿದ್ದೀನಿ, ನಿರ್ಧಾರ ನಿಂದು. ಉತ್ತರ ಕೊಡು. ತ್ರಿಮೂರ್ತಿಗಳ ತಾಯಿನ ತ್ರಿಲೋಕ ವಿಜಯಿ ತಾಯಿ ಯುದ್ಧಕ್ಕೆ ಕರೀತಿದ್ದಾಳೆ. ಬಾ, ನನ್ ಜೊತೆ ಯುದ್ಧ ಮಾಡು. ಈಗ್ಲೇ ನಿರ್ಧಾರ ಆಗ್ಲಿ ಯಾರು ಸರ್ವಶ್ರೇಷ್ಠ ಅಂತ. ನೀನಾ ಇಲ್ಲ ನಾನಾ? ಯಾರನ್ನ ಎಲ್ಲಿ ಕಳಿಸ್ಬೇಕಿತ್ತು ಅಲ್ಲಿ ಕಳಿಸಿದ್ದಾಯ್ತು. ಇದೆಂಥ ಜಾಗ? ಎಲ್ಲ ಕಡೆ ಕತ್ಲೇನೆ ತುಂಬಿಕೊಂಡಿದೆ. ಇದು ಪಾತಾಳ ಲೋಕ ಸತಿ ಅನಸೂಯ. ಇಲ್ಲಿ ಬೆಳಕಿಗೆ ಅವಕಾಶ ಇರೋದಿಲ್ಲ. ಕೇವಲ ಅಂಧಕಾರದ ಆಧಿಪತ್ಯ ಇರುತ್ತೆ ಇಲ್ಲಿ. ಕೇವಲ ಅಂಧಕಾರ. ಮತ್ತೆ ಈ ಅಂಧಕಾರನೇ ನಿನ್ನ ಅಂತ್ಯಕ್ಕೆ ಕಾರಣ ಆಗತ್ತೆ. ಯಾರ್ ನೀನು? ಕಣ್ಮುಂದೆ ಬಾ.